ದಾಖಲೆಯ 17ನೇ ಆಯವ್ಯಯ ಮಂಡನೆಗೆ ಕ್ಷಣಗಣನೆ ಶುರು. ಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವ ಸಿದ್ದರಾಮಯ್ಯ ಅವರು 2026-27ನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆ. ಈ ಬಾರಿ ಗ್ಯಾರಂಟಿ ಜೊತೆಗೆ ದೀರ್ಘಕಾಲೀನ ಜನಪರ ಯೋಜನೆಗಳು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿರೀಕ್ಷೆ. ಮೊಮ್ಮಗನ ಮೇಲೆ ಬಿಸಿ ಬಿಸಿ ನೀರನ್ನ ಸುರಿದು ವಿಕೃತಿ ಮೆರೆದಿರೋ ಅಜ್ಜಿ. ಬಣ್ಣದ ಹಬ್ಬ. ಈ ಪುಟ್ಟ ಬಾಲಕನಿಗೆ ಕರಾಳ ದಿನವಾಗಿದೆ. ತಮಾಷೆಯಾಗಿ 4 ವರ್ಷದ ಓಂ ಹರೀಶ್ ಅಜ್ಜಿ ಸಿಂಧು ಠಾಕ್ರೆ ಮೇಲೆ ಬಣ್ಣ ಹಾಕಿದ್ದಾನೆ. ಕೆರಳಿದ ಅಜ್ಜಿ ಬಕೆಟ್ನಲ್ಲಿ ತುಂಬಿದ್ದ ಕುದಿಯೋ ಬಿಸಿ ನೀರನ್ನ ಮೊಮ್ಮಗನ ಮೇಲೆ ಸುರಿದಿದ್ದಾರೆ. ಮಗುವಿನ ಸೊಂಟದ ಕೆಳಭಾಗದ ಚರ್ಮ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಘಟನೆ ಸಂಬಂಧ ಮುಂಬೈನ ಕೋರ್ಡಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಮೈಸೂರು ಸಿಲ್ಕ್ ಸೀರೆ ಖರೀದಿಸಲು ಮಹಿಳೆಯರು ನಿದ್ದೆ ಬಿಟ್ಟು ಕ್ಯೂ. ಮುಂಜಾನೆ 4 ಗಂಟೆಯಿಂದಲೇ ಮಳಿಗೆಯ ಮುಂದೆ ಸಾಲುಗಟ್ಟಿ ನಿಂತಿರೋ ಘಟನೆ. ಬೆಂಗಳೂರಿನ ಜಯನಗರದ ಪ್ರತಿಷ್ಠಿತ ಕೆಎಸ್ಐಸಿ ಮಳಿಗೆಯು ಬೆಳಗ್ಗೆ 10:30ಕ್ಕೆ ಬಾಗಿಲು ತೆರೆಯುತ್ತೆ. ಸ್ಟಾಕ್ ಖಾಲಿಯಾಗಿಬಿಡುತ್ತದೆ ಎಂಬ ಭಯದಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಬಂದು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬೆಂಗಳೂರಿನಷ್ಟೇ ಅಲ್ಲದೆ ಶಿರಸಿ, ಶಿರಾ, ಚಳ್ಳಕೆರೆ ಹಾಗೂ ನೆರೆಯ ಆಂಧ್ರ ಪ್ರದೇಶದ ಅನಂತಪುರದಿಂದಲೂ ಮಹಿಳಾ ಮಣಿಗಳು ಸೀರೆ ಖರೀದಿಗೆ ದೌಡಾಯಿಸಿದ್ದಾರೆ. ರಶ್ಮಿಕಾ ವಿಜಯ್ ದೇವರಕೊಂಡ ಅವರ ಮದುವೆ ಆರತಕ್ಷತೆ ಕಾರ್ಯಕ್ರಮವು ನಿನ್ನೆ ಅದ್ದೂರಿಯಾಗಿ ನಡೆದಿದೆ. ಫೆಬ್ರವರಿ 26ರಂದು ಅತ್ಯಂತ ಆಪ್ತರು ಮತ್ತು ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ದಾಂಪತ್ಯಕ್ಕೆ ಕಾಲಿಟ್ಟಿದ್ರು. ನಿನ್ನೆ ಹೈದರಾಬಾದ್ನ ಐಷಾರಾಮಿ ತಾಜ್ ಕೃಷ್ಣ ಹೋಟೆಲ್ನಲ್ಲಿ ತಾರಾ ಜೋಡಿಯ ಆರತಕ್ಷತೆ. ಕರ್ನಾಟಕದಿಂದ ಹಲವು ಗಣ್ಯರು ತೆರಳಿದ್ದು, ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿ. ಮೈಸೂರು ಸಿಲ್ಕ್ ಸೀರೆಯಲ್ಲಿ ಕಂಗೊಳಿಸಿದ ರಶ್ಮಿಕಾ.